ಎಸ್ ಕಿಚನ್ಗೆ ಸ್ವಾಗತ. ಇವತ್ತು ಚಟ್ನಿ ಪುಡಿ ಯಾವ ಥರ ಇಡ್ಲಿಗೆ, ದೋಸೆಗೆ, ಅನ್ನಗೆಲ್ಲ ಕಲಿಸ್ಕೊಂಡು ತಿನ್ನೋದಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ 8 ಬ್ಯಾಡ್ಗೆ 2 ಗುಂಟೂರನ್ನ ತೊಗೊಂಡಿದ್ದೀನಿ. ನೀವು ಖಾರ ಬೇಕಾದ್ರೆ ಇನ್ನೂ ಜಾಸ್ತಿ ತೊಗೊಳ್ಬೋದು. 1 ಕಪ್ ಉರಿದ ದಾಲ್ ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಅರ್ಧ ಕಪ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, 2 ಟೇಬಲ್ ಸ್ಪೂನು ಕರಿ ಎಳ್ಳು, 1 ಟೇಬಲ್ ಸ್ಪೂನ್ ಅಷ್ಟು ತೊಗರಿ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದೆಲ್ಲ ನಾವು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಹಿಂಗು ಕೂಡ ತೊಗೊಂಡಿದ್ದೀನಿ. ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ. ಒಂದು ಬಾಣಲಿ ಇಟ್ಕೊಂಡು ಇವಾಗ ಬಿಸಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಮೀಡಿಯಮ್ ಫ್ಲೇಮಲ್ಲಿ ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗಿದೆ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಕಡಲೆಬೇಳೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೀವು ಒಂದು ತಿಂಗಳು 2 ತಿಂಗಳು ಕೂಡ ಇಟ್ಕೋಬೋದು. ಅದಕ್ಕೆ ಡ್ರೈ ರೋಸ್ಟ್ ಮಾಡ್ತಾ ಇರೋದು. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ, ಒಂದು ಸ್ಮೆಲ್ ಬರಲಿ ಅನ್ನೋಕ್ಕೋಸ್ಕರ. ಸೊ ಇದು ಆಗಿದೆ. ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನಂತರ ಸ್ವಲ್ಪ ಕರಿ ಎಳ್ಳು ಕೂಡ ಚೆನ್ನಾಗಿ ಅದು ಚಟಪಟ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಕೂಡ ಚಟಪಟ ಅಂತ ಇದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಬಿಳಿ ಎಳ್ಳು ಕೂಡ ಹಾಕೋಣ. ಅದನ್ನು 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಕೂಡ ನಾವು ಚೆನ್ನಾಗಿ ಚಟಪಟ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ನಂತರ ಬ್ಯಾಡಗಿ ಮತ್ತು ಇದು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಆಗಿದೆ. ಇದು ಸಪ್ರೇಟಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಆಗಿದೆ. ಇವಾಗ ಬೇಳೆಗಳೆಲ್ಲ ಹಾಕ್ಕೊಳ್ಳೋಣ ಒಂದೊಂದಾಗಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದಕ್ಕೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಆಗಿದೆ. ತರಿಯಾಗಿರಬೇಕು. ಚಟ್ನಿ ಪುಡಿ ಈ ಥರ ಇವಾಗ ಇಡ್ಲಿಗೆ ಹಾಕ್ಕೊಳ್ಳೋಣ. ಬನ್ನಿ. ಸೋನೆವಾಗ್ಯದ 2 ಇಡ್ಲಿ ಕೂಡ ಹಾಕ್ಕೊಂಡು ನಾನು ಇವಾಗ ನಿಮಗೆ ಚಟ್ನಿ ಪುಡಿ ಯಾವ ಥರ ಹಾಕ್ಕೊಳ್ಳೋದು ಅಂತ ಕೂಡ ಇವಾಗ ಹೇಳ್ತೀನಿ. ಸೊ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಕ್ಲೀನಾಗೆ. ಸೊ ಏನು ಪುಡಿ ಇದೆಯೋ ಇವಾಗ ಪುಡಿ ಇದ್ರ ಮೇಲೆ ಉದುರಿಸೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನು ಹಾಕೋಬೋದು.